ಸುಹಾಸ್ ಸುಧಾಕರ್ ಬದಿಗಿಟ್ಟು ಸಣ್ಣ ಚಿತ್ತೈಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ಸಿನ ಹೈಕಮಾಂಡ್. ಹಿರಿಯೂರು ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸಣ್ಣ ಚಿತ್ತಯ್ಯನವರ ಸ್ಪರ್ಧೆಯ ವಿಚಾರ ಕೆಲವೇ ಗಂಟೆಗಳ ಹಿಂದಷ್ಟೇ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿತ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಸುದ್ದಿಯನ್ನ ನಾಳೆಯಿಂದ ಹಿರಿಯೂರಿನ ಹಳ್ಳಿಗೂ ಸುತ್ತಲಿರುವಂತಹ ಸಣ್ಣ ಚಿತ್ತಯ್ಯ ದೇವಾಲಯಗಳಿಗೆ ಭೇಟಿ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯನವರು ರೌಂಡ್ಸ್ ಮಾಡಲಿದ್ದಾರೆ. ನಾಳೆ ಜಮನಗೊಂಡನಹಳ್ಳಿ, ನಂದಿಹಳ್ಳಿ, ಕುಡ್ಲಹಳ್ಳಿ, ಬ್ಯಾಡ್ರಹಳ್ಳಿಗಳಿಗೆ ಭೇಟಿ. 3 ದಿನಗಳ ಹಿರಿಯೂರು ಪ್ರವಾಸವನ್ನು ಹಮ್ಮಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯನವರಿಗೆ ಟಿಕೆಟ್ ಸಿಗುತ್ತೆ ಎಂಬ ಅದಮ್ಯ ವಿಶ್ವಾಸಕ್ಕೆ ಕಾರಣ ಇದೆ. ಎಸ್, ದೇರ್ ಇಸ್ ಅ ರೀಸನ್ ಬಿಹೈಂಡ್ ದಟ್. ಸುಹಾಸ್ ಸುಧಾಕರ್ ಅವರನ್ನು ಬದಿಗಿಟ್ಟು ಸಣ್ಣ ಚಿತ್ತಯ್ಯನವರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿಲ್ಲ. ಇನ್ನು ಹಿರಿಯೂರು ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ವಿಚಾರ. ಕೆಲವೇ ಗಂಟೆಗಳ ಹಿಂದೆ ಈ ವಿಚಾರವನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿತ್ತು, ಇದನ್ನು ಬಿತ್ತರಿಸಿತ್ತು. ನಾಳೆಯಿಂದ ಹಿರಿಯೂರಿನ ಹಳ್ಳಿಗಳಿಗೂ ಕೂಡ ಈಗಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ಆಯ್ಕೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಣ್ಣ ಚಿತ್ತಯ್ಯನವರು. ಅವರು ಪ್ರತಿಯೊಂದು ಹಳ್ಳಿಗೂ ಕೂಡ ಈಗ ಓಡಾಡುವಂಥವರಿದ್ದಾರೆ. ಟೆಂಪಲ್ ರನ್ನಿನ ನೆಪದಲ್ಲಿ ಹಳ್ಳಿಗೂ ಕೂಡ ಸಣ್ಣ ಚಿತ್ತಯ್ಯನವರು ಓಡಾಟವನ್ನು ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸುಹಾಸ್ ಅವರನ್ನ ಸೈಡ್ಲೈನ್ ಮಾಡುತ್ತಾ, ಯಾಕೆಂತಂದರೆ ಅನುಭವದ ದೃಷ್ಟಿಯಲ್ಲಿ, ವಯಸ್ಸಿನ ದೃಷ್ಟಿಯಲ್ಲಿ ಸಣ್ಣ ಚಿತ್ತಯ್ಯ ಅವರಕ್ಕಿಂತ ಬಹಳ ಕಿರಿಯರಾಗ್ತಾರೆ ಸುಹಾಸ್ ಸುಧಾಕರ್. ಆ ಕಾರಣಕ್ಕೆ ಸುಹಾಸ್ ಸುಧಾಕರ್ ಅವರನ್ನು ಬದಿಗೊತ್ತಿ ಈ ಕಡೆ ಅನುಭವಸ್ಥರಾಗಿರುವಂತಹ, ಅದರಲ್ಲೂ ಸರ್ಕಾರಿ ಹುದ್ದೆಯನ್ನು ನಿಭಾಯಿಸಿರುವಂತಹ, ದೊಡ್ಡ ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತಹ ಸಣ್ಣ ಚಿತ್ತಯ್ಯ ಅವರಿಗೆ ಆಪರ್ಚುನಿಟಿ ಇದೆನಾ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅದನ್ನು ನಾವು ಕಾದು ನೋಡಬೇಕಾಗಿದೆ. ಏನು ಇದಕ್ಕೆ ಸಂಬಂಧಪಟ್ಟಷ್ಟೇ ಮತ್ತಷ್ಟು ಮಾಹಿತಿಗಳಿದೆ. ಆ ಮಾಹಿತಿಗಳನ್ನು ನಾವು ನೋಡಿಕೊಂಡು ಬರೋಣ. ಈ ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರೇ ಸಣ್ಣ ಚಿತ್ತಯ್ಯನವರು, ಕಾಂಗ್ರೆಸ್ಸಿನ ಈಗಿನ ಹಿರಿಯ ಅಭ್ಯರ್ಥಿ. ಅಂದರೆ ಮುಂಬರುವಂತಹ ಬೈ ಎಲೆಕ್ಷನ್ಸಲ್ಲಿ ಇವರಿಗೆ ಏನಾದರೂ ಚಾನ್ಸ್ ಸಿಗುತ್ತಾ, ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದನ್ನು ಅದು ನೋಡಬೇಕು. ಸಣ್ಣ ಚಿತ್ತಯ್ಯ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯ ಮಾಜಿ MD ಆಗಿ ಕಾರ್ಯನಿರ್ವಹಿಸಿದ KS ಅಧಿಕಾರಿಗಳು. CMDK ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯನವರು 2026 ಮೇ 30ರಂದು ಸೇವೆಯಿಂದ ನಿವೃತ್ತರಾಗಿದ್ದರು. ಸಣ್ಣ ಚಿತ್ತಯ್ಯನವರು ಸರ್ಕಾರಿ ಸೇವೆಯಿಂದ ನಿವೃತ್ತರಾದಂತಹ ಬೆನ್ನಲ್ಲಿಯೇ ರಾಜಕಾರಣದತ್ತ ಈಗ ತಮ್ಮ ಚಿತ್ತವನ್ನು ವಹಿಸಿದ್ದಾರೆ. ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಸಕ್ತಿಯನ್ನು ಹೊರಹಾಕಿದ್ದಾರೆ. ಶೀಘ್ರವೇ ಅಧಿಕೃತವಾಗಿ ಕಾಂಗ್ರೆಸ್ ಅನ್ನು ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯನವರು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಒಳಗಿಂದೊಳಗೆ ವೇದಿಕೆ ಸಿದ್ಧ ರೆಡಿ ಮಾಡಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯನವರು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಕೂಡ ಈ ಟಿಕೆಟ್ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯವಾಗಿರುವಂತಹ ಸಣ್ಣ ಚಿತ್ತಯ್ಯ ಅಭಿಮಾನಿಗಳ ಬಳಗದ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಈಗ ಸಕ್ರಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒನ್ಸ್ ಅಗೈನ್ ದಿಸ್ ಈಸ್ ಅಶ್ವವೇಗ ನ್ಯೂಸಿನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಶ್ವೇಶ್ವರಯ್ಯ ಜಲ ನಿಗಮದ ಮಾಜಿ MD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಸಣ್ಣ ಚಿತ್ತಯ್ಯ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ರಿಟೈರ್ಡ್ ಆದ, ನಿವೃತ್ತರಾದ, ಸರ್ಕಾರಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ. 2026 ಮೇ 30ರಂದು ಸೇವೆಯಿಂದ ನಿವೃತ್ತರಾಗಿದ್ದಂತಹ ಸಣ್ಣ ಚಿತ್ತಯ್ಯ ಸರ್ಕಾರಿ ಸೇವೆಯಿಂದ ರಿಟೈರ್ಡ್ ಆದ ಬೆನ್ನಲ್ಲೇ ಈಗ ರಾಜಕಾರಣದ ಹತ್ರ ಹೋಗ್ತಾ ಇದ್ದಾರೆ. ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಶೀಘ್ರವೇ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯನವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಳಗಿಂದೊಳಗೆ ವೇದಿಕೆಯನ್ನು ರೆಡಿ ಮಾಡಿಕೊಂಡು ಈಗ ಈ ಎಲೆಕ್ಷನ್ಸ್ಗೆ ರೆಡಿಯಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಕೂಡ ಟಿಕೆಟ್ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯರಾಗಿ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸಣ್ಣ ಚಿತ್ತಯ್ಯ. ಇವರ ಅಭಿಮಾನಿ ಬಳಗದಿಂದಲೂ ಕೂಡ ಇವರ ಹೆಸರಿನಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಗಳು ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ದಿಸ್ ಈಸ್ ಅಶ್ವವೇಗ ನ್ಯೂಸಿನ ಒನ್ ಆಫ್ ದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೆಲ ತಿಂಗಳ ಹಿಂದಷ್ಟೇ ಅಧಿಕಾರಿಗಳಾಗಿದ್ದಂಥವರು, ಸರ್ಕಾರಿ ಅಧಿಕಾರಿಗಳಾಗಿದ್ದಂಥವರು ರಿಟೈರ್ಡ್ ಆಗಿದ್ದಾರೆ.
KESನಲ್ಲಿ ಅಧಿಕಾರಿಗಳಾಗಿದ್ದಂತಹ ಸಣ್ಣ ಚಿತ್ತಯ್ಯನವರು ರಿಟೈರ್ಡ್ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ಸಿನ ಸಂಭಾವ್ಯ ಅಭ್ಯರ್ಥಿಗಳು ಹೆಂಗಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ. ಹಿರಿಯೂರಿನ ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಭಾವ್ಯ ಅಭ್ಯರ್ಥಿ ಸಣ್ಣ ಚಿತ್ತಯ್ಯನವರು. ಇಷ್ಟೊತ್ತು ಇವರ ಬಗ್ಗೆನೇ ಹೇಳಲಾಗಿತ್ತು. ನಿವೃತ್ತ KES ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ಡಿನ ಮಾಜಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲ ತಿಂಗಳ ಹಿಂದಷ್ಟೇ ನಿವೃತ್ತರಾಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಇನ್ನೇನು ಕೆಲ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಜಾಯ್ನ್ ಆಗಿ ಎಲೆಕ್ಷನ್ಗೆ ನಿಲ್ತಾರೆ. ಇನ್ನು ಕಾಂಗ್ರೆಸ್ಸಿನ ಸಂಭಾವ್ಯ ಅಭ್ಯರ್ಥಿ ಸುಹಾಸ್ ಡಿ ಸುಧಾಕರ್. ಕಳೆದ ಬಾರಿ ಶಾಸಕರಾದಂತಹ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಡಿ ಸುಧಾಕರ್. ಇನ್ನು ಸಣ್ಣ ಚಿತ್ತಯ್ಯನವರು ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಕಾಂಗ್ರೆಸ್ಸಿನ ಪಕ್ಷವನ್ನು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಒಗ್ಗೂಡಿಕೊಂಡು ಮುಂದೆ ಎಲೆಕ್ಷನ್ಸನ್ನು ಫೇಸ್ ಮಾಡುವಂತಹ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರ ಪರಮಾಪ್ತರು ಕೂಡ ಹೌದು. ಸೊ ಮುಂಬರುವಂತಹ ದಿನಗಳಲ್ಲಿ ಇವರಿಬ್ಬರ ಪೈಕಿ ಕಾಂಗ್ರೆಸ್ಸಿನ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು ಹಿರಿಯೂರು ಬೈ ಎಲೆಕ್ಷನ್ನ NDA ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ನೋಡೋಣ. BJPಯಿಂದ ರಾಜಣ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ NDA ಸಂಭಾವ್ಯ ಅಭ್ಯರ್ಥಿಯಾಗಿ. ಇನ್ನು ಪಕ್ಷೇತರ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತಂದರೆ ರಾಜು ಬೆತ್ತೂರುಪಾಳ್ಯ ಪಕ್ಷೇತರ ಸಂಭಾವ್ಯ ಅಭ್ಯರ್ಥಿ. ಇನ್ನು NDA ಸಂಭಾವ್ಯ ಅಭ್ಯರ್ಥಿಯಾಗಿ ರವೀಂದ್ರಪ್ಪ JDSನಿಂದ. ಒಂದು ವೇಳೆ NDA ಏನಾದರೂ ತನ್ನ ಟಿಕೆಟನ್ನು ಅನೌನ್ಸ್ ಮಾಡಿದರೆ ಪ್ರಾಬಬ್ಲಿ ರವೀಂದ್ರಪ್ಪ ಅವರಿಗೆ ಒಂದು ಹಂತದಲ್ಲಿ ಚಾನ್ಸ್ ಇದೆ. ಇನ್ನು ಭಾರತೀಯ ಜನತಾ ಪಾರ್ಟಿ ಇದ್ದ ರಾಜಣ್ಣ ಅನ್ನುವಂಥ ಮಾಹಿತಿಗಳು ಹೇಳಲಾಗ್ತಾ ಇದೆ. ಇಫ್ ಸಪೋಸ್ JDS ನಾಯಕರಾದಂತಹ ಕುಮಾರಸ್ವಾಮಿಯವರು ಈ ಒಂದು ಬೈ ಎಲೆಕ್ಷನ್ನ ಟಿಕೆಟನ್ನು ನನಗೇ ಕೊಡಿ ಅಂತ ಏನಾದರೂ ಕೇಳಿದ್ದೇ ಆದರೆ, JDSಗೆ ಕೊಡಿ ಅಂತ ಕೇಳಿದರೆ ಆದರೆ ರವೀಂದ್ರಪ್ಪ ಅವರಿಗೆ ಈ ಟಿಕೆಟ್ ಹೋಗುವಂತಹ ಸಾಧ್ಯತೆ ಇದೆ. ಇಫ್ ಸಪೋಸ್ ಕೇಂದ್ರದಿಂದ ಕುಮಾರಸ್ವಾಮಿಯವರು ಏನಾದರೂ ರಾಜಕಾರಣಕ್ಕೆ ಮತ್ತೆ ಮರಳಿದರೆ ಹಿರಿಯೂರಿನ ಬೈ ಎಲೆಕ್ಷನ್ಸಲ್ಲಿ ಏನಾದರೂ ಎಲೆಕ್ಷನ್ಸನ್ನು ನಿಂತುಕೊಳ್ತಾರಾ ಅದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಹಿರಿಯೂರು ಬೈ ಎಲೆಕ್ಷನ್ ಪಕ್ಷೇತರ ಹಾಗೂ NDA ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ಹಿರಿಯೂರಲ್ಲಿ ಇದು ಆಗ್ತಾ ಇದೆ. ಏನೋ ಪಕ್ಷೇತರ ಸಂಭಾವ್ಯ ಅಭ್ಯರ್ಥಿ ಇನ್ನೂ ಕೆಲವು ಜನ ಇದ್ದಾರೆ. ಅಟ್ಟಿಕಾ ಬಾಬು. ಇನ್ನು ಸಣ್ಣ ಚಿತ್ತಯ್ಯನವರಿಗೆ ಯಾಕೆ ಸ್ಥಾನವನ್ನು ಕೊಡಲಾಗ್ತಾ ಇದೆ? ಸಣ್ಣ ಚಿತ್ತಯ್ಯ ಕಾಡುಗೋಲು ಸಮುದಾಯದವರು. ಈ ಸಮುದಾಯದ ಜನ ಈಗ ಎಲ್ಲ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಇದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಣ್ಣ ಚಿತ್ತಯ್ಯ ಕಾಡುಗೋಲು ಸಮುದಾಯದವರು. ಎಸ್, ಈ ಸಮುದಾಯದ ಜನ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿದ್ದಾರೆ. ಹಿರಿಯೂರಿನಲ್ಲಿ ಕಾಡುಗೊಲ್ಲರ ಸಂಖ್ಯೆ ಈಗ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಜಾತಿ ಮತಗಳ ಲೆಕ್ಕಾಚಾರವನ್ನು ಹಾಕ್ಕೊಂಡು ಸಣ್ಣ ಚಿತ್ತಯ್ಯ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದೇನಾ? ಹಿರಿಯೂರು ಕ್ಷೇತ್ರದಲ್ಲಿ ಸಣ್ಣ ಚಿತ್ತಯ್ಯಗೆ ಪರಿಚಿತ ವ್ಯಕ್ತಿಗಳು ಜಾಸ್ತಿ ಜನ ಇದ್ದಾರೆ. ಅನೇಕರು ಸಣ್ಣ ಚಿತ್ತಯ್ಯ ಅವರನ್ನು ಗುರುತಿಸ್ತಾರೆ. ಅವರ ಕಾರ್ಯಗಳು ಏನೇನು ಅನ್ನುವಂತಹ ಅನೇಕ ಅಂಶಗಳು ಅಲ್ಲಿನ ಜನರಿಗೆ, ಹಿರಿಯೂರಿನ ಜನರಿಗೆ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಸಣ್ಣ ಚಿತ್ತಯ್ಯ ಅವರಿಗೆ ಏನಾದರೂ ಟಿಕೆಟ್ ಅನ್ನುವಂಥದ್ದು ಸಿಗುತ್ತೆ ಅಂತಂದರೆ ಅದಕ್ಕೆ ಒನ್ ಆಫ್ ದ ರೀಸನ್ ಏನು ಅಂತಂದರೆ ಅವರು ಕಾಡುಗೊಲ್ಲ ಸಮುದಾಯದವರು ಅಂತ. ಯಾಕೆ ಅಂತಂದರೆ ಹಿರಿಯೂರಿನಲ್ಲಿ ಆ ಸಮುದಾಯದ ಮತಗಳು ಬಹುಸಂಖ್ಯೆಯಲ್ಲಿ ಇರೋದರಿಂದ ವೋಟ್ಗಳನ್ನು ಡೆಪಾಸಿಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಫಿಕ್ಸ್ ವೋಟ್ಗಳು ಅನ್ನುವಂಥದ್ದು ಆ ವ್ಯಕ್ತಿಗೆ ಬರುತ್ತೆ, ಆ ಸಮುದಾಯದ ಮತಗಳೆಲ್ಲವೂ ಕೂಡ ಆ ವ್ಯಕ್ತಿಗೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇದೆ. ಆದ್ದರಿಂದ ಮುಂಬರುವಂತಹ ದಿನಗಳಲ್ಲಿ ಯಾರಿಗೆ ಕಾಂಗ್ರೆಸ್ಸಿನಿಂದ ಟಿಕೆಟ್ ಬರುತ್ತೆ ಬೈ ಎಲೆಕ್ಷನ್ಸ್ಗೆ, ಇನ್ನು NDA ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ.